ಕೊಪ್ಪಳದಲ್ಲಿ ವಿಶೇಷ ಚೇತನರಿಂದ ಮತದಾನ ಆಗಿದೆ. ಸ್ಟಿಕ್ ಸಹಾಯದಿಂದ ಮತಗಟ್ಟೆಗೆ ಆಗಮಿಸಿ ವೋಟಿಂಗ್ ಮಾಡಿದ್ದಾರೆ. ನೋಡಿ, ಎಲ್ಲರಿಗೂ ಮಾದರಿ ಮತ್ತು ಒಂಥರ ಹುರುಪನ್ನು ತುಂಬಲಿಕ್ಕೆ ಸ್ಟಿಕ್ ಸಹಾಯದಿಂದ ಬಂದು ವಿಶೇಷ ಚೇತನರು ಮತದಾನವನ್ನು ಮಾಡಿದ್ದಾರೆ. ಗಂಗಾವತಿ ನಗರದ ಯಮನ್ ಖಾನ್ ಮತಗಟ್ಟೆಗೆ ಆಗಮಿಸಿ ವೋಟಿಂಗ್ ಮಾಡಿದ್ದಾರೆ. ಸರತಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸ್ತಾ ಇದ್ದಾರೆ ಮತದಾರರು. ನೋಡಿ, ಕೊಪ್ಪಳದಲ್ಲೂ ಕೂಡ ಬೆಳಗ್ಗೆಯಿಂದ 7 ಗಂಟೆಯಿಂದಲೂ ಕೂಡ ಬಹಳ ಬಿರುಸಿನಿಂದ ಮತದಾನ ನಡೀತಾ ಇದೆ. ನಾವು ನೋಡ್ತಾ ಇದ್ದೀವಿ. ನೋಡಿ, ವಿಶೇಷ ಚೇತನ ಒಬ್ಬ ಯುವಕ ಬಂದು ಸ್ಟಿಕ್ಕನ್ನು ಹಿಡ್ಕೊಂಡು ಬಂದು ವೋಟ್ ಮಾಡಿದ್ದಾರೆ. ನೋಡಿ, ಇದೇನು ಸೂಚಿಸುತ್ತೆ ಅಂತ ಹೇಳಿದ್ರೆ ಮತದಾನ ಪ್ರತಿಯೊಬ್ಬರ ಹಕ್ಕು ಅಂತ. ನೋಡಿ, ವಿಶೇಷ ಚೇತನರೇ ಬಂದು ವೋಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇನ್ನು ಎಲ್ಲ ದೇಹ ಕರೆಕ್ಟಾಗಿದ್ದವ್ರು ಬಂದು ವೋಟ್ ಮಾಡೋಕ್ಕೇನು. ಹಾಗಾಗಿನೇ ಯಾರು ಮಿಸ್ ಮಾಡ್ಕೊಳ್ಬಾರ್ದು. ಪ್ರತಿಯೊಬ್ಬರೂ ಕೂಡ ಪ್ರಜಾಪ್ರಭುತ್ವದ ಈ ಹಬ್ಬದಲ್ಲಿ ಪಾಲ್ಗೊಳ್ಬೇಕು. ನಮ್ಮನ್ನು ನಾವು ಈ ದೇಶದ ನಾಗರಿಕರು ಅನ್ನೋದಕ್ಕೆ ಒಂದು ಪ್ರೂವ್ ಮಾಡಬೇಕು ಅಂತಂದರೆ ಇದೊಂದು ಅವಕಾಶ ಅಂತ ಹೇಳಬಹುದು. ನೋಡಿ, ಕೊಪ್ಪಳದಲ್ಲಿ ವಿಶೇಷ ಚೇತನರೊಬ್ಬರು ಬಂದು ವೋಟ್ ಮಾಡಿದ್ದಾರೆ ಸ್ಟಿಕ್ನ ಸಹಾಯದಿಂದ. ಅದು ಸರತಿ ಸಾಲಿನಲ್ಲಿ ಬಂದು ವೋಟ್ ಮಾಡಿದ್ದಾರೆ ಅವರ ಕುಟುಂಬಸ್ಥರೊಂದಿಗೆ ಬಂದು. ಅಂದರೆ ಇದು ನೋಡಿ, ಅವರು ಆ ಒಂದು ವಿಶೇಷ ಚೇತನ ಮಧ್ಯೆನೇ, ಅಂದರೆ ಆ ಒಂದು ಸಮಸ್ಯೆಯ ಮಧ್ಯೆನೇ ಬಂದು ವೋಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಬೇರೆಯವರು ಕೂಡ ವೋಟ್ ಮಾಡಬೇಕು. ಇದನ್ನಾದರೂ ನೋಡಪ್ಪ, ಅಲ್ಲಿ ಎಲ್ಲ ಸರಿ ಇದ್ದು ನಾವು ನಮ್ಮ ಕೈ ಕಾಲು ದೇಹ ಎಲ್ಲ ಸರಿ ಇದ್ದೆ ವೋಟ್ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಏನರ್ಥ? ಇದ್ದು ಇಲ್ಲದೆ ಇರೋ ಥರ ಅರ್ಥ. ಹಾಗಾಗಿ ಕೊಪ್ಪಳದಲ್ಲೂ ಕೂಡ ಬೆಳಗ್ಗೆ 7 ಗಂಟೆಯಿಂದ ಮತದಾನದ ಪ್ರಕ್ರಿಯೆ ಬಹಳ ಬಿರುಸಿನಿಂದ ನಡೀತಾ ಇದೆ. ಏನು ಧಾರವಾಡದಲ್ಲಿ ಗಮನಿಸ್ತಾ ಇದ್ದೆ ನಾವು, ಹೊಸ ಮತದಾರರು ಏನು ಇತ್ತೀಚೆಗೆ ಸೇರ್ಪಡೆ ಆಗಿರ್ತಾರೆ, ಫ್ರೆಶ್ ವೋಟರ್. ನೋಡಿ, ಈಗ ಬಂದು ಮೊದಲ ಬಾರಿಗೆ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ಧಾರವಾಡದಲ್ಲಿ. ಯುವತಿಯೊಬ್ಬರು ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಬಹಳ ಖುಷಿಯಿಂದ. ಯಾಕಂದರೆ ಮೊದಲ ಅನುಭವ ಇದು. ಬಹಳ ಅವರಿಗೆ ಕುತೂಹಲ ಇದ್ದೇ ಇರುತ್ತೆ, ಮತದಾನ ಪ್ರಕ್ರಿಯೆ ಹೇಗಾಗುತ್ತೆ ಅಲ್ಲಿ ಅಂಥೇಳಿ. ನೋಡಿ, ಈಗ ಅವರು ಬಂದು ಮೊದಲ ಬಾರಿಗೆ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ನೋಡಿ, ಬಹಳ ಖುಷಿಯಿಂದ. ನೋಡಿ, ನಗು ಮುಗುದಲ್ಲಿ ಬಂದು ಶಾಯಿ ಹಾಕಿಸ್ಕೊಳ್ತಿದ್ದಾರೆ. ನೋಡಿ, ಬೆರಳಿಗೆ ಶಾಯಿ ಹಾಕಿಸ್ಕೊಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಮತದಾನದ ಹೊಸ ಅನುಭವ ಅವರಿಗೆ. ಫ್ರೆಶ್ ವೋಟರ್ಸ್ ಧಾರವಾಡದಲ್ಲೂ ಕೂಡ ಈಗ ಬೆಳಗ್ಗೆ 7 ಗಂಟೆಯಿಂದ ಬಿರುಸಿನ ಮತದಾನ ನಡೀತಾ ಇದೆ. ನೋಡಿ, ಅವರು ಗುರುತಿನ ಚೀಟಿಯನ್ನು ತೋರಿಸ್ತಾ ಇದ್ದಾರೆ. ಅಂದರೆ ಯಾವುದೇ ಒಂದು ನಿಮ್ಮ ಒಂದು ಗುರುತಿನ ಚೀಟಿಯನ್ನು ತೋರಿಸಿದ್ರೆ ಇಲ್ಲಿ ಅವಕಾಶ ಇರುತ್ತೆ. ನೋಡಿ, ಅಲ್ಲಿ ಚುನಾವಣಾ ಸಿಬ್ಬಂದಿ ಅವರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಮೊದಲ ಬಾರಿಗೆ ಯುವತಿಯೊಬ್ಬರು ವೋಟ್ ಮಾಡ್ತಾ ಇದ್ದಾರೆ.